necessary. We have with us Krishnamurti Hannuru, who is a leading folklorist, critic, and novelist, Professor Emeritus from the University of Mysore, whose work on folk culture. ನಮಸ್ಕಾರ. ಭೈರಪ್ಪನವರ ಬಗ್ಗೆ ಮಾತನಾಡಲಿಕ್ಕೆ ಅನೇಕ ಹಿರಿಯರು ಕರ್ನಾಟಕದಲ್ಲಿದ್ದಾರೆ, ಅಭಿಮಾನಿಗಳು ಕೂಡ ಇದ್ದಾರೆ. ಅವರ ಜೊತೆಗೆ ಬಹಳ ಒಡನಾಡಿದಂಥ ಪ್ರಧಾನ ಗುರುದತ್ತರು ಇದ್ದರು, ಶತಾವಧಾನಿ ಗಣೇಶ್ ಅವರು ಕೂಡ ಇದ್ದರು, ಹಾಗೆ ಅನೇಕರು ಇದ್ದರು. ಅಕಸ್ಮಾತ್ತಾಗಿ ನಾನು ಇಲ್ಲಿ ಬಂದು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅದಕ್ಕೆ ಕಾರಣ ಬಹುಶಃ ಅವರ ಜೊತೆಗೆ 30-35 ವರ್ಷಗಳವರೆಗೆ ಅವರ ಸ್ನೇಹ, ಅವರ ಜೊತೆ ನನ್ನ ಸ್ನೇಹ ಇದ್ದದ್ದು ಕಾರಣ ಆಗಿದ್ದಿರ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಅವರ ನೆನಪನ್ನು ಮಾಡಲು ಹೆಚ್ಚಾಗಿ, ಯಾಕೆಂದರೆ ಭೈರಪ್ಪನವರು ಇದ್ದಷ್ಟು ಬರದಷ್ಟು ಸಂದರ್ಭಗಳಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಅವರ ಪುಸ್ತಕಗಳನ್ನು ಕುರಿತಾಗಿ. ಆದರೆ ಇಲ್ಲಿ ನಾನು ಅವರ ವ್ಯಕ್ತಿತ್ವದ ಕೆಲವು ಸಂಗತಿಗಳನ್ನು ಹೇಳ್ಬೋದೇನೋ ಅಂತ ಅನಿಸುತ್ತೆ. ಯಾಕಂದರೆ ಬೇರೆ ಬೇರೆ ಥರದಲ್ಲೆಲ್ಲ ಅವರು ಕಾಣಿಸ್ತಾ ಇದ್ದರು ಎಲ್ರಿಗೂ ಕೂಡ, ಓದುಗರಿಗಾಗಲಿ ಅಭಿಮಾನಿಗಳಿಗಾಗಲಿ. ನರಸಜ್ಜನಿಂದ ಹಿಡಿದು, ನುಗ್ಗೇಹಳ್ಳಿಯ ನರಸಜ್ಜನಿಂದ ಹಿಡಿದು ಪ್ರಧಾನಮಂತ್ರಿಯವರೆಗೆ, ಚಿತ್ರದುರ್ಗ ಜಿಲ್ಲೆಯ ಯಲಕಟ್ಟೆ ಗೊಲ್ಲರಟ್ಟಿಯ ಸಿರಿಯಜ್ಜಿಯಿಂದ ಹಿಡಿದು, ಸಿರಿಯಜ್ಜಿ ಜನಪದ ಹಾಡುಗಾರ್ತಿ ಸಿರಿಯಜ್ಜಿಯಿಂದ ಹಿಡಿದು ಗಂಗೂಬಾಯಿ ಹಾನಗಲ್ವರೆಗೆ, ಪೋಸ್ಟ್ ಕಾರ್ಡಿನಿಂದ ಹಿಡಿದು IIT ವಿಜ್ಞಾನಿಗಳವರೆಗೆ ಸಂಬಂಧವನ್ನು ಹೊಂದಿದ್ದಂಥ ಏಕೈಕ ಲೇಖಕ ಭೈರಪ್ಪನವರು. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ನರಸಜ್ಜ ಮತ್ತು ಪ್ರಧಾನಮಂತ್ರಿ ಅಂತ ಯಾಕೆ ಹೇಳಿದೆ ಅಂತಂದರೆ, ನಾನು ಭೈರಪ್ಪನವರು ಅವರ ಊರಿಂದ ಸಂತೇಶ್ವರದಿಂದ ಮೈಸೂರಿಗೆ ಬರ್ತಾ ಇದ್ದೀನಿ. ಅದನ್ನೆಲ್ಲ ಅವರು ತಂತು ಕಾದಂಬರಿಯಲ್ಲಿ ಬರೆದಿದ್ದಾರೆ. ಅವರು ಅಲ್ಲಿ ಒಬ್ಬರು ಅಣ್ಣಯ್ಯ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ತಂತು ಕಾದಂಬರಿಯಲ್ಲಿ. ಆ ಕಾದಂಬರಿಯ ಆ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಮತ್ತು ಆ ಶಾಲೆಯ ಎಲ್ಲ ಸಮಸ್ಯೆಗಳು ಕೂಡ ತಂತು ಕಾದಂಬರಿಯಲ್ಲಿ ಸುಮಾರು 100 ಪುಟಗಳಲ್ಲಿ ಬರೆಯಲ್ಪಟ್ಟಿದೆ. ಭೈರಪ್ಪನವರು ತಮ್ಮ ಕಾದಂಬರಿ ರಚನೆಯವರು ಮಾತಾಡಿದ ಮಾತಿನ ಕ್ರಮ ಎಲ್ಲ ನನಗೆ ನೆನಪಿದೆ. ಏನು ಭೈರಣ್ಣ ಅಂತ ಆತ ಭಾಳ ಒಬ್ಬ ದೊಡ್ಡ ಅಷ್ಟೊತ್ತಾಗಲೇ ಭಾಳ ದೊಡ್ಡ ಲೇಖಕರಾಗಿದ್ದವ್ರನ್ನ, ಸರಸ್ವತಿ ಸಮ್ಮಾನ ಬಂದಿದ್ದವ್ರನ್ನ ಆತ 4ನೇ ತರಗತಿವರೆಗೆ ಭೈರಪ್ಪನವ್ರ ಜೊತೆ ಓದಿದ್ದೆ. ನನ್ನ ಹುಟ್ಟೂರನ್ನ ಬಿಟ್ಟು ನನಗೆ ಯಾವ ಊರಿದೆ ಅಂತ ಬರೀತಾರೆ. ಅದನ್ನು ಸುಮ್ಮನಂತೂ ಬರೆದಿಲ್ಲ, ನಾನೇ ಅದನ್ನು ಕಂಡಿದ್ದೀನಿ. ಯಾವಾಗ ಅಂದ್ರೆ ಅವರು ಸಂತೇಶ್ವರಕ್ಕೆ ಹೋಗ್ತಾಯಿದ್ರು, ಯಾವಾಗ ಅಂದ್ರೆ ಅವರು ಅದು ಒಂದೇ ಬೀದಿ ರೀ, ಅದು ಸಂತೇಶ್ವರ ಒಂದೇ ಬೀದಿ, ಅದೇನು ಇನ್ನೊಂದು ಬೀದಿ. ಧನ್ಯವಾದಗಳು. ಧನ್ಯವಾದಗಳು ಪ್ರೊಫೆಸರ್.